ಭಾಳ ದೂರದಲ್ಲಿ ಆದಂಥ ನಮ್ಮ ಅವರ ಭೇಟಿ ಈಗ ಭಾಳ ಹತ್ತಿರಕ್ಕೆ ಈಗ ನಮ್ಮ ಮಠದ ಹತ್ತಿರಕ್ಕೆ ಅವರು ದಯಮಾಡಿಸಿದ್ದಾರೆ. ನಮಗೆ ಭಾಳ ಸಂತೋಷವಾಗಿದೆ. ಈ ಸಂದರ್ಭದಲ್ಲಿ ಈ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಎಲ್ಲ ರೀತಿಯ ಸಹಕಾರ ಸಹಯೋಗ ಇರುತ್ತೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಬಹಿರಂಗವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈ ಸಂಘಟನೆ ಇನ್ನೊಂದು ಈಗೆಲ್ಲ ಕಾರ್ಯಕರ್ತರು ಹೇಳಿದ ಹಾಗೆ ಇನ್ನೊಂದು ಸಮಾಜವನ್ನು ತುಳಿಬೇಕು ಅನ್ನೋ ಕೆಟ್ಟ ಆಲೋಚನೆ ಅಲ್ಲ. ನಮ್ಮ ಸಮಾಜವನ್ನು ನಮ್ಮ ಆಶೋತ್ತರಗಳನ್ನು ಈಡೇರಿಸದೇ ಇರೋ ಕಾರಣಕ್ಕಾಗಿ ಅದನ್ನು ಈಡೇರಿಸಬೇಕು ಅನ್ನುವ ಸತ್ಯ ಸಂಕಲ್ಪ ಹೊರತು ಇನ್ನೊಬ್ಬರ ಮೇಲೆ ಕತ್ತಿ ಮಸಿಯುವ ಸನ್ನಾಹ ಇದಲ್ಲ. ಇದನ್ನು ಕಾರ್ಯಕರ್ತರು ಸಮಾಜದ ಮುಂದಾಳುಗಳು ಭಾಳ ಸ್ಪಷ್ಟವಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ಆದ ಕಾರಣ ಈ ಒಂದು ಗುರಿ ಏನಿದೆ ಆ ಗುರಿಯನ್ನು ಇಟ್ಕೊಂಡು ಈ ಸಮಾಜದವರು ಮುಂದಾಗಲಿ ಅನ್ನುವ ಹೆಬ್ಬಯಕೆ ನಮ್ಮದು. ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತರಳುಬಾಳು ಹುಣ್ಣಿಮೆ ಮಹೋತ್ಸವವು ಹೊಳಲಿಕೆರೆಯಲ್ಲಿ ಕಳೆದ 13ನೇ ತಾರೀಕಿನಿಂದ 21ರವರೆಗೆ ನಡೀತಾ ಇದೆ. ಸಾಮಾನ್ಯವಾಗಿ ನಾವು ತರಳುಬಾಳು ಹುಣ್ಣಿಮೆ ಮಹೋತ್ಸವದ 9 ದಿನಗಳ ಕಾರ್ಯಕ್ರಮದಲ್ಲಿ ನಾವು ಎಲ್ಲಿ ಆ ಸಮಾರಂಭ ನಡೆಯುತ್ತೋ ಮಹೋತ್ಸವ ನಡೆಯುತ್ತೋ ಅದನ್ನು ಆ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ಹೋಗ್ತಕ್ಕಂಥ ಸಂಪ್ರದಾಯ ನಮ್ಮಲ್ಲಿ ಇಲ್ಲ. ಆದರೆ ಯಾವುದೇ ಒಂದು ಸಂಪ್ರದಾಯ ಅದನ್ನು ಸಂಪ್ರದಾಯ ಅಂತ ಮಾಡ್ಕೊಳ್ಳೋದು ಉದ್ದೇಶ ಏನು ಅಂದರೆ ಒಂದು ಸದುದ್ದೇಶದಿಂದ. ಆದರೆ ಅದಕ್ಕಿಂತಲೂ ಮಹೋನ್ನತವಾದ ಉದ್ದೇಶ ಈ ವೇದಿಕೆ ಮೇಲಿರೋದ್ರಿಂದ ಆ ನಮ್ಮ ಸಂಪ್ರದಾಯವನ್ನು ಮುರಿದು ನಾವು ಈ ಮಧ್ಯೆ ಈ ಕಾರ್ಯಕ್ರಮಕ್ಕೆ ನಾವು ಬರುವ ತೀರ್ಮಾನ ಮಾಡಿಕೊಂಡ್ವಿ. ಎರಡು ಮಾತಿಲ್ಲ, ಎರಡು ಮಾತಾಡದೆ ನಾವು ಈ ಕಾರ್ಯಕ್ರಮಕ್ಕೆ ಉಮಾಪತಿಯವರು ಮತ್ತು ಬಸವರಾಜ ದಿಂಡೂರವರು ಮತ್ತು ಬಾವಿ ಬೆಟ್ಟಪ್ಪನವರು ನಾವನ್ನು ಆಹ್ವಾನಿಸ್ಲಿಕ್ಕೆ ಬಂದಾಗ ನಾವು ಎರಡು ಮಾತಿಲ್ಲದೆ ಒಪ್ಕೊಂಡ್ವಿ. ಆದರೆ ಆ ನಂತರ ನಮಗೆ ಅನೇಕ ಒತ್ತಾಯಗಳು ಬಂದವು. ಅದನ್ನೀಗ ಬಹಿರಂಗವಾಗಿ ನಾವು ಹೇಳಲೇಬೇಕು. ನಮ್ಮ ಕಷ್ಟ ಸುಖಗಳೇನು ಅಂತ ಹೇಳಲೇಬೇಕು, ಬಹಿರಂಗವಾಗಿ ಹೇಳಲೇಬೇಕು. ಎಷ್ಟು ಒತ್ತಾಸೆಗಳು ಬಂದವು ಅಂದರೆ ಕೂಡಲ ಸಂಗಮಕ್ಕೂ ತಾವು ದಯಮಾಡಿಸಬೇಕು ಅನ್ನುವ ಒತ್ತಾಸೆ ನಮಗೆ ಬಂದು, ನಮಗೆ ಬಹಳ ಬೇಕಾದಂಥ ಆತ್ಮೀಯ ಶಿಷ್ಯರಿಂದ ನಮಗೆ ಫೋನ್. ನಮಗೆ ಅವಾಗ ಏನು ನೆನಪಾಯಿತು ಅಂದರೆ ಈ ಮಹಾಭಾರತ ಯುದ್ಧ ನೆನಪಾಯಿತು. ಮಹಾಭಾರತದಲ್ಲಿ ದುರ್ಯೋಧನ ಮತ್ತು ಎಷ್ಟೇ ಕೃಷ್ಣ ಸಂಧಾನ ಮಾಡಿದರೂ ದುರ್ಯೋಧನ ಬಗ್ಲಿಲ್ಲ. ಆವಾಗ ದುರ್ಯೋಧನ ಮತ್ತು ಕೌರವರು ಮತ್ತು ಪಾಂಡವರ ಮಧ್ಯೆ ಇನ್ನೇನು ಯುದ್ಧ ಆರಂಭ ಆಗಬೇಕು. ಆ ಸಂದರ್ಭದಲ್ಲಿ ಸಹಾಯವನ್ನು ಕೇಳಿ ದುರ್ಯೋಧನ ಹೋಗ್ತಾನೆ. ಎಲ್ಲಿ ಹೋಗ್ತಾನೆ? ಕೃಷ್ಣ ಹತ್ರ ಹೋಗ್ತಾನೆ. ಮೊದಲು ಕಾಲ ಹತ್ರ ಕೂತ್ಕೊಂತಾನೆ. ಆಮೇಲೆ ಯಾಕೋ ಇವನು ಗೊಲ್ರನ್ನು ಇವನು ಕಾಲ ಹತ್ರ ಯಾಕೆ ಕೂತ್ಕೋಬೇಕು ಅಂತ ಹೋಗಿ ತಲೆ ಹತ್ರ ಕೂತ್ಕೊಳ್ತಾನೆ. ಇವನು ಅರ್ಜುನ ಬರ್ತಾನೆ, ಅವನ ಕಾಲ ಹತ್ರನೇ ಕೂತ್ಕೊಳ್ತಾನೆ. ಇದು ನಿಮಗೆಲ್ಲ ಪುರಾಣದ ಕಥೆ, ನಿಮಗೆ ಇದು ಮಹಾಭಾರತ ಕಥೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ತಿಳಿತೆ. ಹೀಗಾಗಿ ಅವನು ಕಣ್ಣೆತ್ತಿ ನಿದ್ರೆಯಿಂದ ಈ ಕಣ್ಣೆತ್ತಿ ಕಣ್ಣು ಅರಳಿಸಿ ನೋಡಿದಾಗ ಅರ್ಜುನ ಸಿಗ್ತಾನೆ. ಅರ್ಜುನನ ನೀನೇನು ಬಂದೆ ಅಂತ ಕೇಳ್ತಾನೆ. ಆಮೇಲೆ ಇವನು ಯಾರನ್ನ ಕೌರವನನ್ನು ಕೇಳ್ತಾನೆ. ಆದರೆ ಒಂದು ಕಡೆ ಅರ್ಜುನ ಬಯಸಿದ್ದು, ಅರ್ಜುನಿಗೆ ಹೇಳಿದ್ದು, ನೋಡಪ್ಪ ಒಂದು ಕಡೆ ನನ್ನ ಸೈನ್ಯ, ಇನ್ನೊಂದು ಕಡೆ ನಾನು, ನಿನಗೆ ಯಾರು ಬೇಕೋ ಆಯ್ಕೆ ಮಾಡಿಕೊ ಅಂತ ಹೇಳ್ತಾನೆ. ಆಗ ಅರ್ಜುನ ಆಯ್ಕೆ ಮಾಡಿಕೊಂಡದ್ದು ಕೃಷ್ಣನ ಬಹುದೊಡ್ಡ ಸೈನ್ಯವನ್ನಲ್ಲ, ಬರೀ ಕೃಷ್ಣನ ಮಾತ್ರ. ಹಾಗೆ ಆದರೆ ದುರ್ಯೋಧನ ಆಯ್ಕೆ ಮಾಡಿಕೊಂಡದ್ದು ಎಲ್ಲ ಮಹಾರಾಜಗಳ ಸೈನ್ಯಗಳನ್ನು. ಸೊ ಇದು ಈ ಒಂದು ಘಟನೆ ನಮಗೆ ನೆನಪಾಯಿತು. ನಮ್ಮನ್ನೇನಾದರೂ ಮಾಡಿ ಕೂಡಲ ಸಂಗಮಕ್ಕೆ ಹೇಳ್ಕೊಂಡು ಹೋಗಬೇಕು ಅನ್ನುವ ಸನ್ನಾಹ ಭಾಳ ಕಡೆಯಿಂದ ಒತ್ತಡಗಳು ಬಂದರು. ಆದರೆ ಒಮ್ಮೆ ನಾವು ಮಾತು ಕೊಟ್ಟಾಗಿದೆ. ಈಗ ನಾವು ಒಪ್ಕೊಂಡಂಥ ಸಂದರ್ಭದಲ್ಲಿ ಇವ್ಯಾವೂ ಇರಲಿಲ್ಲ, ಯಾವ ಪ್ರತಿರೋಧಗಳು ಇರಲಿಲ್ಲ. ಈಗೀಗ ಹುಟ್ಕೊಂಡಿದ್ದಾವೆ ಈ ಮಠ. ಈ ಹೊಸದಾಗಿ ಬಂದಿರತಕ್ಕಂಥ ಗುರುಗಳು ಇವರೆಲ್ಲ ಬಸವಣ್ಣನ ತತ್ವದ ವಿರೋಧಿಗಳು ಅನ್ನೋ ಒಂದು ಹಣೆಪಟ್ಟಿನ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ನಮಗೆ ಭಾಳ ಸಂತೋಷವಾಯಿತು. ಆರಂಭದಲ್ಲೇ ಮಾತನಾಡಿದಂಥ ಸ್ವಾಮಿಗಳವರು ಬಸವಣ್ಣನವರ ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ಅವರು ಪ್ರತಿಪಾದಿಸಿದರು ಮಾತನಾಡುವಾಗ. ಅದೇನು ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಒಂದು ಮಾತು ಬರುತ್ತೆ,